ಎನ್ ಎ ರೋಡಲ್ಲಿ ಬಂದುಬಿಟ್ಟು ಅಲ್ಲಿ ಒಂದು ಅಂಗನವಾಡಿ ಇತ್ತು ಸರ್, ಅಲ್ಲಿ ಅದು ಅಂಗನವಾಡಿ ಡೆಮೊಲಿಷ್ ಮಾಡಿದ್ದಾರೆ. ಅದಕ್ಕೆ ಯಾಗೋಸ್ಕರ ಮಾಡಿದ್ದಾರೆ ಸರ್? ಇಲ್ಲ, ಅದು ಕಮಿಷನರು ಆದೇಶದ ಮೇಲೆ ಮಾಡಿರಬೇಕು ಬಹುಶಃ ಅಲ್ಲಿ. ಸರ್ ಸುಮಾರು ಒಂದು 9 ವರ್ಷದಿಂದ ಅದು ಇದ್ದು ಅಂಗನವಾಡಿ ಇತ್ತು ಸರ್, ಅದು ಎದಕ್ಕೆ ಡೆಮೊಲಿಷನ್ ಮಾಡಿದ್ದಾರೆ, ಏನು ರೀಸನ್ ಮೇಲೆ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿ. ಅಲ್ಲ, ನಾನು ಕೇಳಿಕೊಂಡೆ, ಯಾರೋ ಬಂದು ನನಗೆ ಕಂಪ್ಲೇಂಟ್ ಮಾಡ್ತಾಯಿದ್ರು. ಕಮಿಷನರ್ ಕೇಳಿದಾಗ ಲೋಕಲ್ ಕಾರ್ಪೊರೇಟ್ರು ಅವ್ರದ್ದೆಲ್ಲ ಒತ್ತಡ ಇತ್ತು ಮತ್ತು ಅದು ಪೂರ ರಸ್ತೆ ಮೇಲಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಕೊಟ್ಟಿದ್ದರಿಂದ ಅದನ್ನು ಡೆಮಾಲಿಷ್ ಮಾಡಿದ್ದಾರೆ. ಅದು ಖಂಡಿತವಾಗಿ ಕೂಡ ಅದು ಜಾಗ ನಾನು ಈಗಾಗಲೇ ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ದೀನಿ. ನಾವು ಅಧಿಕಾರಿಗಳಿಗೆ ಎಲ್ಲಾದರೂ ಒಂದು ಜಾಗ ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ಒಂದು ಒಳ್ಳೆಯ ಸುಂದರವಾದಂಥ ಕಟ್ಟಡ ನಿರ್ಮಾಣ ಮಾಡಲಿಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಈಗಾಗಲೇ ಆದಷ್ಟು ಬೇಗ. ಟೆಂಪ್ರವರಿ ಯಾವುದಾದ್ರು ಬಾಡಿಗೆ ಅದಲ್ಲಾದರೂ ಅದನ್ನು ನಡೆಸಲಿಕ್ಕೆ ನಾನು ಈಗಾಗಲೇ ಅಧಿಕಾರಿಗಳಿಗೆ ಕರೆದು ಸೂಚನೆ ನೀಡ್ತೀನಿ. ಈ ಥರ ನೀವೇನು ಹೇಳ್ತಾ ಇದ್ದೀರಲ್ಲ, ರಸ್ತೆ ಮಾಡ್ತಾ ಇದೀವಿ ಅಂತ ಹೇಳಿ, ಈಗ ರಸ್ತೆ ಒಂದು ಏನು ಮಾಡ್ತಾ ಇದ್ದೀರಲ್ಲ ಸರ್, ಇದು ಸ್ಟ್ರೀಟ್ ಲೈಟು ಬರ್ತಿದೆ ಅಥವಾ ಜಸ್ಟ್ ರಸ್ತೆ ಅಷ್ಟೇ ಬರ್ತಿದೆ? ಸ್ಟ್ರೀಟ್ ಲೈಟ್ ಆಲ್ರೆಡಿ ಇದೆ, ಈಗಾಗಲೇ ಮಾಡಿದ್ದೀವಿ ಇಲ್ಲೆಲ್ಲ. ನಾವು ಈಗಾಗಲೇ ನೀವು ಕಾಣ್ತಾ ಇದೆ ಕಂಬಗಳನ್ನೆಲ್ಲ ಹೊಸದಾಗಿ ಇಲ್ಲಿ ಸ್ಟ್ರೀಟ್ ಲೈಟ್ ಮಾಡಿಸುವಂಥ ಎಲ್ಲ ಕೆಲಸ ಆಗಿದೆ. ಈ ರಸ್ತೆ ಒಂದು ಇಲ್ಲಿ ಕೊರತೆ ಇತ್ತು, ಆ ರಸ್ತೆನ ಮಾಡಿಕೊಡ್ತೀವಿ. ಮತ್ತು ಏನೇ ಬೇರೆ ಇದ್ದರೂ ಕೂಡ ಅದನ್ನೆಲ್ಲ ಸರಿ ಮಾಡಿಕೊಡ್ತೀವಿ. ಇನ್ನೂ ಒಂದು ಅಂತ ಹೇಳಿದ್ರೆ, ಇದು 24 hours ವಾಟರ್ ಯಾವಾಗ ಬರ್ತದೆ ಸರ್ ಈ ಕಡೆ? ಅಲ್ಲ, ಇದು ಪಾರ್ಟು ಎಟ್ ಎ ಟೈಮ್ ಒಂದೇ ಕಡೆ ಮಾಡಲಿಕ್ಕೆ ಆಗೋದಿಲ್ಲ. ಇಡೀ ಹುಬ್ಳಿ ಧಾರವಾಡ ಒಂದು ಟಾರ್ಗೆಟ್ ಇದೆ. ಆ ಪೀರಿಯಡ್ನಲ್ಲಿ ಇನ್ನೂ ಒಂದು 2 ವರ್ಷದಲ್ಲಿ ಬಹುಶಃ ಹುಬ್ಳಿ ಧಾರವಾಡ ಸಂಪೂರ್ಣವಾದ 24/7 ಆಗುವಂಥ ಕೆಲಸ ಆಗ್ತದೆ. ಅದು ಹಂತವಾಗಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಈ ರೀತಿ ಹಂತವಾಗಿ ತೆಗೆದುಕೊಳ್ತಾ ಇದ್ದಾರೆ. ಅದು ನಾವು ನೀರು ಕನೆಕ್ಟಿವಿಟಿ ಮಾಡಬೇಕಂದ್ರೂ ಕೂಡ ಅದಕ್ಕೆ ಓವರ್ ಹೆಡ್ ಟ್ಯಾಂಕು ಅದನ್ನೆಲ್ಲ ನಿರ್ಮಾಣ ಮಾಡಿ ಅಲ್ಲಿಂದ ಸಪ್ಲೈ ಕೆಪಾಸಿಟಿ ಆಫ್ ವಾಟರ್ ಅದನ್ನು ಸ್ಟೋರೇಜ್ ಮಾಡಿ ಸಪ್ಲೈ ಮಾಡುವಂಥದ್ದು ಬಹುಶಃ ಅನೇಕ ಭಾಗಗಳಲ್ಲಿ ಕೂಡ ನಾವು ಗುರುತಿಸಿದ್ದೀವಿ. ಅದು ಗ್ರೌಂಡ್ ಲೆವೆಲ್ ಟ್ಯಾಂಕ್ ಇರ್ಬೋದು, ಓವರ್ ಹೆಡ್ ಟ್ಯಾಂಕು ಇರ್ಬೋದು, ಅವನ್ನೆಲ್ಲ ಮಾಡಿಬಿಟ್ಟು ಈಗಾಗಲೇ 24/7 ಕೊಡುವಂಥದ್ದು ಭಾಗಶಃ ಆ ಭಾಗದಲ್ಲಿ ಈಗಾಗಲೇ ಕೊಟ್ಟಿದ್ದೀವಿ. ಇನ್ನು ಉಳಿದಂಥ ಭಾಗದಲ್ಲಿ ಕೂಡ ಅತಿ ಶೀಘ್ರದಲ್ಲೇ ಎಲ್ಲವನ್ನು ಕಂಪ್ಲೀಷನ್. ಬನ್ನೂರು ಮಠ ಒಂದು ಕಾಲನಿಯಲ್ಲಿ ಬಹುದಿನಗಳಿಂದ ಈ ಭಾಗದಲ್ಲಿ ಈ ರಸ್ತೆ ಇಲ್ಲ, ಈ ರಸ್ತೆನ ಮಾಡಿಕೊಡ್ಬೇಕನ್ನೋಂಥ ಬೇಡಿಕೆ ಇತ್ತು. ಬಹುಶಃ ಈ ಭಾಗದ ಲೀಡ್ರಾದಂಥ ಅತ್ತಾರವರು ಕೂಡ, ಇಲ್ಲಿ ಮುಸ್ತಾಕ್ ಅತ್ತಾರವರು ಕೂಡ ತಮ್ಮ ಸ್ವಂತ ಖರ್ಚಿನಲ್ಲಿ ಟೆಂಪ್ರವರಿ ರೋಡನ್ನು ಕೂಡ ಮಾಡಿದರು. ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಇಮಿಡಿಯೇಟಾಗಿ ಇದು ಸ್ಲಮ್ ಘೋಷಣೆ ಆದಂಥ ಪ್ರದೇಶ ಇರೋದರಿಂದ ಇಲ್ಲಿ 15 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಈ ರಸ್ತೆ ಮಾಡಲಿಕ್ಕೆ ಈಗಾಗಲೇ ಕಾಮಗಾರಿಗೆ ಪೂಜನೆ ಕೂಡ ಮಾಡಿದ್ದೀವಿ. ಅತಿ ಕೆಲವೇ ತಿಂಗಳಲ್ಲಿ ಇದು ಒಂದು ಸುಂದರವಾದಂಥ ಒಂದು ರಸ್ತೆ ಕೂಡ ಆಗುವುದು. ಜೊತೆಗೆ ಇಲ್ಲಿ ನಮ್ಮ ಒಂದು ರಸ್ತೆ ಇಲ್ಲಿ ಕಂಟಿನ್ಯೂಯೇಷನ್ಗೆ ಒಂದು ರಸ್ತೆನೂ ಕೂಡ ಕೇಳ್ಕೊಂಡಿದ್ದಾರೆ. ಅದು ಒಂದು ಪ್ರೈವೇಟ್ ಪ್ರಾಪರ್ಟಿ ಇರೋದ್ರಿಂದ ಆ ಮನೆ ನೋಡೋಣ, ಮನೆ ಮಾಲೀಕರ ಜೊತೆ ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಅಕ್ವಿಸಿಷನ್ ಮಾಡಬೇಕು ಅಥವಾ ಅವ್ರ ಜೊತೆಗೆ ಒಂದು ಕೂತ್ಕೊಂಡು ಒಂದೇನಾದರೂ ದರ ಫಿಕ್ಸ್ ಮಾಡಿ ಏನಾದರೂ ಮಾಡುವಂಥ ಕೆಲಸ ಮಾಡಿ ಅದನ್ನು ತೆರವುಗೊಳಿಸಿದರೆ ಬಹುಶಃ ಭಾಳ ಸರಳವಾಗಿ ಮುಂದಿನ ಒಂದು ಕಾಲನಿಗೆ ಕನೆಕ್ಟಿವಿಟಿ ಆಗ್ತದೆ ಅನ್ನುವಂಥದ್ದು ಈ ಭಾಗದ ಜನರ ಬೇಡಿಕೆ ಇದೆ. ಅತಿ ಶೀಘ್ರದಲ್ಲೇ ಅದನ್ನು ಕರೆದು ಮಾತನಾಡಿಸಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಸರಿ, ತುಂಬ ಥ್ಯಾಂಕ್ ಯು ಸರ್. आज MLA साहब जो हमारे इस्लामपुर मोहल्ले में आए, उनका हम बहुत बहुत शुक्रिया अदा करते हैं. उन्होंने 15 लाख रुपए इस रोड के लिए सैंक्शन कराए और इसका काम बेहतरीन अंदाज पे करें. और हमने एक सामने जो रोड नहीं है उसकी एक मांग रखी है, इंशाल्लाह वो भी पूरा करने के लिए वो बोले हैं. हम उनका जमात की जानिब से और मोहल्ले की जानिब से शुक्रिया अदा करते हैं.